ಹಾಯ್ ಹಲೋ ಸ್ನೇಹಿತರೆ, ಇವತ್ತು ನಾನು ಥರ್ಸ್ಡೇ ಗುರುವಾರದ್ದು ಆಫ್ಟರ್ನೂನ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನಕ್ಕೆ ರವೆ ಚಪಾತಿ ನೋಡಿ, ಚಿರೋಟಿ ರವೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಚಿರೋಟಿ ರವೆ ಚಪಾತಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಬಟ್ಲು ನೀವು ರವೆ ತೊಗೊಂಡು ಅದಕ್ಕೆ ಒಂದು ದೊಡ್ಡ ಬಟ್ಲದಿಂದ ಗೋಧಿ ಹಿಟ್ಟು, ಮೊದಲು ಚಿರೋಟಿ ರವೆ ಸ್ವಲ್ಪ ನೀರು ಹಾಕಿ ಒಂದು ಹಾಫ್ ಆನ್ ಅವರ್ ಬಿಡಿ. ಅಷ್ಟರಲ್ಲಿ ನೀವು ಗೋಧಿ ಹಿಟ್ಟನ್ನೆಲ್ಲ ಜಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳೋದ್ರೊಳಗೆ ಅದು ನೆನೆಯುತ್ತೆ. ನಂತರ ಈ ಹಿಟ್ಟನ್ನು ಹಾಕಿ ನಾವು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಹಾಗೆ ಸೇಮ್ ಕಲಿಸ್ಕೊಂಡು ಚಪಾತಿ ಹಿಟ್ಟು ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ರುಚಿಯಾಗುತ್ತೆ. ಇದಕ್ಕೆ ನೀವು ಯಾವ ಥರದ ಪಲ್ಯ ಆದರೂ ಓಕೆ, ತುಂಬ ಅಂದರೆ ತುಂಬ ಗರಿ ಗರಿಯಾಗಿ ಬರುತ್ತೆ. ನೀವು ಅಂದರೆ ಕೆಲವರು ರೋಸ್ಟ್ ಮಾಡಿಕೊಡು ಅಂತ ಕೇಳಿದ್ರೆ ಮಕ್ಕಳೆಲ್ಲ, ತುಂಬ ರೋಸ್ಟ್ ಆಗುತ್ತೆ, ತುಂಬ ಗರಿ ಗರಿಯಾಗಿ ಬರುತ್ತೆ ಚಪಾತಿ. ನೋಡಿ ಈ ರೀತಿ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಡಿ. ತುಂಬ ಚೆನ್ನಾಗಿ ನೆನೆಯಿತು ಅಂದರೆ, ಎಷ್ಟು ಚೆನ್ನಾಗಿ ನೆನೆಯುತ್ತೋ ಚಪಾತಿಗಳು ಅಷ್ಟು ಸಾಫ್ಟಾಗೆ ಬರುತ್ತೆ. ನಾವು ಸ್ವಲ್ಪ ಬೇಗ ಕಲಸಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ನೆನ್ಬಿಡುತ್ತೆ. ಸೊ ಹೀಗೆ ಚಪಾತಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗಿ ಉಳ್ಳೆ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಎರಡೆರಡು, ಒಂದು ನಾವು ಒಂದೇ ತೊಗೊಂಡು ಮಾಡ್ತೀವಲ್ಲ ಅದ್ರ ಬದಲು ಚಿಕ್ಕ ಚಿಕ್ಕದಾಗಿ ಎರಡು ಉಳ್ಳೆ ಮಾಡಿಕೊಂಡು ಅದನ್ನು ನೀವು ಅದರೊಳಗಡೆ ಮೆಂತ್ಯ ಸೊಪ್ಪಾದರೂ ಇಡ್ಬೋದು, ಇಲ್ಲ ಕೊತ್ತಂಬರಿ ಸೊಪ್ಪಾದರೂ ಇಡ್ಬೋದು. ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡು ಚಿಕ್ಕದಾಗಿ ಹೆಚ್ಚಿರೋ ಮೆಂತ್ಯ ಸೊಪ್ಪನ್ನ ಒಳಗಡೆ ಇಟ್ಟು ಚಪಾತಿನ ಲಟ್ಟಿಸ್ಕೊಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮೆಂತ್ಯ ಸೊಪ್ಪು ಕೂಡ ನೀವು ಹಂಗೆ ಫುಲ್ ಬೇಯೋಲ್ಲ, ಸ್ವಲ್ಪ ಬೇಯುತ್ತಲ್ಲ, ತುಂಬ ರುಚಿ ಅನಿಸುತ್ತೆ ಸ್ನೇಹಿತರೆ. ಒಂದು ಸಾರಿ ಮಾಡಿ ನೋಡಿ ನೀವು. ನಾನು ಹೇಳೋದಕ್ಕಿಂತ ನೀವು ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಹೀಗೆ ಚಪಾತಿನ ನಾವು ರೆಡಿ ಮಾಡಿಕೊಂಡು ತುಪ್ಪ ಅಥವಾ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ. ಇದ್ರ ಜೊತೆ ನಾನು ಕ್ಯಾಬೇಜ್ ಪಲ್ಯ ಮಾಡಿದೆ, ಮತ್ತು ಚಟ್ನಿಗಳಂತೂ ಇದ್ದೇ ಇರುತ್ತೆ ಮನೇಲಿ. ಎಲ್ಲ ಥರದ ಚಟ್ನಿ ಪುಡಿಗಳು ಇರುತ್ತೆ, ಮತ್ತು ಮೊಸರು ಕೂಡ ನೀವು ಹಾಕ್ಕೊಂಡು ತಿನ್ಬೋದು. ಸೊ ಹೆಂಗಾದರೂ ಒಟ್ಟು ನಮಗೆ ರುಚಿಯಾಗಿ ಮಾಡ್ಕೊಂಡು ತಿನ್ನೋದೇ ಇಂಪಾರ್ಟೆಂಟ್ ಅಲ್ವಾ. ತಿನ್ನೋಕ್ಕೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂದರೆ ಮಾಡೋರಿಗೆ ತುಂಬ ಖುಷಿಯಾಗುತ್ತೆ. ಸೊ ಇವತ್ತಿನ ಚಪಾತಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮಾಡಿ ತಿನ್ನಿ, ಹಾಗೆ ಹೇಗೆ ಬಂತು ಅಂತ ಕೂಡ ಹೇಳಿ, ಓಕೆನಾ ಸ್ನೇಹಿತರೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆಯೇ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಷ್ಟಕ್ಕೆ ಮುಗೀತು. ಧನ್ಯವಾದಗಳು ಸ್ನೇಹಿತರೆ. ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.